ಮೂಳೆ ಹೆಂಗೆ ಕುಡಿತಾಳೆ ಪ್ಲಾನಿಂಗ್ ಮಾಡೋದು ಬಟ್ಟಿ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೈತಾ ಬಾಲಾಜಿ ನಾಯಕ್ ವ್ಲಾಗ್ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ಡೇ ಲಾಗ್ ಮಾಡೋಣ ಅಂದ್ಕೊಂಡೆ. ಬಿಕಾಸ್ ಇವತ್ತು ಸಂಡೇ ಇರೋದ್ರಿಂದ ಆ್ಯಂಡ್ ಸಂಡೇ ಸ್ಪೆಷಲ್ ಕೂಡ ಮಾಡ್ತೀವಿ. ಸೊ ಹಾಗಾಗಿ ಲೆಂತಿ ವಿಡಿಯೋ ಚೆನ್ನಾಗಿ ಮಾಡ್ಬೋದು ಅಂತ ಹೇಳಿಬಿಟ್ಟು ಡೇ ಲಾಗ್ ಮಾಡಿಬಿಡೋಣ ಇವತ್ತು ಅಂತ ಹೇಳಿಬಿಟ್ಟು. ಎಲ್ಲರೂ ಇರ್ತಾರೆ ಅಲ್ವಾ ಸಂಡೇ ಇರೋದ್ರಿಂದ, ಸೊ ಅದಕ್ಕೆ ಲೆಂತಿ ವಿಡಿಯೋ ಮಾಡ್ಬೋದು ಚೆನ್ನಾಗಿ ಅಂತ ಹೇಳ್ಬಿಟ್ಟು ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ಲಾಗ್ ಯಾವ ಥರ ಇರುತ್ತೆ ನೋಡ್ಕೊಂಡು ಬರೋಣ. ಆ್ಯಂಡ್ ಇವತ್ತೇನಪ್ಪ ಸ್ಪೆಷಲ್ಲು ಅಂತಂದರೆ ನಮ್ಮ ಮನೇಲಿ ಮಟನ್ ಸಾಂಬಾರು ಆ್ಯಂಡ್ ಕಾಳು ಸೂಪು ಗೈಸ್. ಬನ್ನಿ ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ. ಮಹಿತಾ ಮತ್ತು ಬಾಲಾಜಿ ಇಬ್ಬರು ಮಟನ್ ತರಕ್ಕೆ ಹೋಗ್ತಾಯಿದ್ದಾರೆ ನೋಡಿ, ಗಾಡೀಲಿ ಅವ್ರ ತಾತನ ಜೊತೆ. ಅವ್ರು ಮಟನ್ ತರಕ್ಕೆ ಹೋದ್ರು. ಇನ್ನೇನಪ್ಪ ಮಾಡೋದು ಈಗ ಅಂತ ಕೂತ್ಕೊಂಡು ಯೋಚನೆ ಮಾಡ್ತಾ ಅವರು ಬರೋ ಅಷ್ಟೊತ್ತಿಗೆ ಮಟನ್ ಸಾಂಬಾರಿಗೆ ಮತ್ತು ಕಾಳು ಸೊಪ್ಪಿಗೆ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ ನಾನು ನಮ್ಮ ಅತ್ತೆ. ಇಲ್ಲಿ ನೋಡಿ, ಇದು ನಮ್ಮ ಫ್ರಿಜ್ಜು ನೋಡಿ. ಫ್ರಿಜ್ಜಲ್ಲಿ ಏನೇನು ಇಟ್ಟಿದ್ದೀವಿ ತೋರಿಸ್ತೀನಿ. ಫ್ರಿಜ್ಜಲ್ಲಿ ಮೇಲೆ ನಾವು ಪೂರ್ತಿ ಕಾಳುಗಳು ಮತ್ತು ದಿನಸಿ ಐಟಮ್ ಇಟ್ಟಿದ್ದೀವಿ. ಇಲ್ಲಿ ಕೆಳಗಡೆ ಬಂದುಬಿಟ್ಟು ಮೊಸರು, ಹಾಲು, ಪ್ರತಿಯೊಂದು ಮಾಮೂಲಿ ತರಕಾರಿ ಐಟಮ್ಸ್, ದಿನ ಕೊತ್ತಂಬರಿ ಈ ಥರ ಇಟ್ಟಿದ್ದೀವಿ. ನಮ್ಮ ಮನೆ ಯಾವ ಥರ ಇದೆ ಬನ್ನಿ ತೋರಿಸ್ತೀನಿ. ಫಸ್ಟು ಎಂಟ್ರೆನ್ಸಿಂದ ತೋರಿಸ್ತೀನಿ ಬನ್ನಿ. ನೋಡಿ, ಇದು ಫಸ್ಟ್ ಬಂದುಬಿಟ್ಟು ಹಾಲು, ನೆಕ್ಸ್ಟು ಕಿಚನ್ನು. ಒಳಗಡೆ ಈ ಥರ ಕಿಚನ್ ರೂಮ್ ಈ ಥರ ಇದೆ ನೋಡಿ, ಈ ಥರ ಕಿಚನ್ ರೂಮ್ ಇದೆ. ನೆಕ್ಸ್ಟ್ ಇಲ್ಲಿ ದೇವರ ಫೋಟೋ ಎಲ್ಲ ಇಟ್ಕೊಂಡಿದ್ದೀವಿ ಇಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಹಾಲು ನೋಡಿ, ಹಾಲಲ್ಲಿ ಶೋಕೇಶಲ್ಲಿ ಈ ಥರ ಇಟ್ಕೊಂಡಿದ್ದೀವಿ. ಇಷ್ಟು ಐಟಮ್ಸ್ ಇಟ್ಕೊಂಡಿದ್ದೀವಿ ನಾವು. ಇದು ನೆಕ್ಸ್ಟ್ ಬಂದುಬಿಟ್ಟು ರೂಮಲ್ಲಿ ವಾರ್ಡ್ರೋಬ್ ಇದೆ. ಅದು ನೆಕ್ಸ್ಟ್ ನಾವು ಪಕ್ಕದಲ್ಲಿ ಬೀರು ಇಟ್ಕೊಂಡಿದ್ದೀವಿ ನೋಡಿ. ಪಕ್ಕದಲ್ಲಿ ಅಲ್ಲಿ ವಿಂಡೋ ಇದೆ. ಇದು ನೋಡಿ ಜೋಳಿಗೆ. ನಾನು 9 ಮಂತಿಗೆ ಬಂದೆ ಅಲ್ವಾ ಬೆಂಗಳೂರಿಗೆ. ಸೊ ಹಂಗಾಗಿ ಮಹಿತಾ ಜೋಳಿಗೆಲ್ಲಿ ಮಲಗಿ ರೂಢಿ ಆಗಿದ್ಲು. ಸೊ ಹಂಗಾಗಿ ನಾವಿಲ್ಲಿ ಫ್ಯಾನ್ ಫಿಕ್ಸ್ ಮಾಡ್ಕೊಂಡಿರಲಿಲ್ಲ. ಸೊ ಹಂಗಾಗಿ ಅಲ್ಲಿ ಜೋಳಿಗೆ ಕಟ್ಟಿದ್ವಿ. ಆ ಜಾಗದಲ್ಲಿ ಟೇಬಲ್ ಫ್ಯಾನ್ ತಂದಿಟ್ಕೊಂಡಿವಿ ನಮಗೆ. ಇಲ್ಲಿ ಹಾಲಲ್ಲಿ TV ನೋಡಿ ಇಲ್ಲಿ ಮೂಲೆಯಲ್ಲಿ ಫಿಕ್ಸ್ ಮಾಡಿದ್ದೀವಿ. ಇದು ನೋಡಿ ನಮ್ಮ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಫೋಟೋ ಇದು. ಈ ಫೋಟೋ ಅಂತೂ ನನಗೆ ತುಂಬಾ ಇಷ್ಟ. ಇಲ್ಲಿ ಗಡಿಯಾರ ಫಿಕ್ಸ್ ಮಾಡಿದ್ದೀವಿ. ಅದು ಮಹಿತು ಬರ್ತ್ಡೇ ಗಿಫ್ಟು ಡಾಲು, ತುಂಬ ಚೆನ್ನಾಗಿದೆ. ಇಲ್ಲಿ ಬಂದುಬಿಟ್ಟು ಸ್ಲಿಪ್ಪರ್ ಸ್ಟ್ಯಾಂಡ್ ಇಟ್ಟಿದ್ದೀವಿ. ಮೇನ್ ಎಂಟ್ರೆನ್ಸು ಮನೆ ಮುಂದೆನೇ ತುಳಸಿ ಗಿಡ ಇಟ್ಟಿದ್ದೀವಿ. ನಮ್ಮ ವಾರ ಬಂದಾಗೆಲ್ಲ ಡೈಲಿ ತುಳಸಿ ಗಿಡಕ್ಕೆ ಪೂಜೆ ಮಾಡ್ತೀವಿ. ಇಲ್ಲಿ ಸಾಂಬಾರಿಗೆ ಕಾಳು ಸೊಪ್ಪಿಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ ನೋಡಿ. 1.5 ಇಂಚಷ್ಟು ಶುಂಠಿ, 2 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಕಾಳು ಮೆಣಸು, 1 ಸ್ಪೂನ್ ಕಾಳು ಮೆಣಸು, 1.5 ಸ್ಪೂನ್ ಜೀರಿಗೆ, 1 ಈರುಳ್ಳಿ, 1 ಟೊಮೊಟೊ, ಇಷ್ಟು ಕಾಳು ಸೊಪ್ಪಿಗೆ ಬೇಕು. ನೆಕ್ಸ್ಟ್ ಬಂದುಬಿಟ್ಟು ಮಟನ್ ಸಾಂಬಾರಿಗೆ ನೋಡಿ 2 ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ, ಇಷ್ಟು ಶುಂಠಿ ಬೇಕು, 2 ಗೆಡ್ಡೆ ಬೆಳ್ಳುಳ್ಳಿ, ಇಷ್ಟು ಮಟನ್ ಸಾಂಬಾರಿಗೆ ಬೇಕು. ಈಗ ನೋಡಿ ಮತ್ತೆಲ್ಲ ಸಾಂಬಾರಿಗೆ ಕಾಳು ಸೊಪ್ಪಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಾನು ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ನೀರು ತೊಗೊತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಶುಂಠಿ ಅವೆಲ್ಲ ತೊಳ್ಕೊಂಡು ಹೆಚ್ಕೊಂಡು ಹಾಕ್ಕೊಳ್ಳೋಕ್ಕೆ. ಇಲ್ಲಿ ನಾನು ಜಾರು ಮತ್ತು ಸ್ವಲ್ಪ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಇಲ್ಲಿ ನಾನು ಹಾಲಿಗೆ ತೊಗೊಂಡು ಬಂದೆ. ಇಲ್ಲಿ ನಾನು 2 ಜಾರ್ ತೊಗೊಂಡಿದ್ದೀನಿ ನೋಡಿ. ನೆಕ್ಸ್ಟು ಮಹಿತಾ ಮತ್ತು ಬಾಲು ಮಟನ್ನು ಕಾಲು ತೊಗೊಂಡು ಬಂದರು. ಮಟನ್ ಅಂಗಡಿಗೆ ಹೋಗಿದ್ರು ನೋಡಿ, ಅಪ್ಪ ಮಗಳು ಇಬ್ಬರು ತೊಗೊಂಡು ಬಂದರು ಮಟನ್ನು ಕಾಲು. ಈಗ ನೆಕ್ಸ್ಟು ಸಾಂಬಾರು ಮಾಡೋದೇ ಇನ್ನೇನು ನೋಡಿ. ನಾನಿಲ್ಲಿ 2 ಜಾರ್ ತೊಗೊಂಡಿದ್ದೀನಿ ಅಂತ ಅಂದೆ ಅಲ್ವಾ. ಒಂದು ಚಿಕ್ಕ ಜಾರಲ್ಲಿ ಅದು ಕಾಳು ಸೊಪ್ಪಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಖಾರ, ಇನ್ನೊಂದು ದೊಡ್ಡ ಜಾರಲ್ಲಿ ಮಟನ್ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ. ಇಲ್ಲಿ ನೋಡಿ ನಾನು ಮಟನ್ ಸಾಂಬಾರಿಗೆ ಫಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ. ಟೊಮೊಟೊ, ಈರುಳ್ಳಿ, ಅವೇನು ಕೊತ್ತಂಬರಿ ಎಲ್ಲ ಇತ್ತಲ್ಲ ಅದನ್ನು ಹೆಚ್ಕೊಂಡು ಹಾಕ್ಕೊತಾ ಇದ್ದೀನಿ ನಾನು ನೋಡಿ. ಇಲ್ಲಿ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೆ. ನಮ್ಮ ಅತ್ತೆ ಪಕ್ಕದಲ್ಲಿ ತಂದಿರೋ ಮಟನ್ ಏನಿತ್ತು ಚಿಕ್ಕದಾಗಿ ಪೀಸ್ ಕಟ್ ಮಾಡಿ ಸೈಡಿಗೆ ಎತ್ತಿಡ್ತಾಯಿದ್ರು. ಒಂದು ಕಡೆ ತಕ್ಕೊತಾ ಇದ್ರು. ಮಾಮೂಲಿ ಲಿವರ್ ಒಂದು ಕಡೆ, ಅದು ನೆಣ ಇರುತ್ತಲ್ಲ ಅದೊಂದು ಕಡೆ ಎತ್ತಿಡ್ತಾಯಿದ್ರು. ಮಾಮೂಲಿ ಪೀಸ್ ಅವೆಲ್ಲ ಒಂದು ಕಡೆ ಎತ್ತಿಡ್ತಾಯಿದ್ರು. ನಾನಿಲ್ಲಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಮ್ಮ ಹಬ್ಬಿ ಕೈಲಿ ಕೊಟ್ಟಿದ್ದೆ ವೀಡಿಯೋ ಮಾಡು ಅಂತ. ಅವ್ನು ಹೆಂಗೆಂಗೋ ಮಾಡ್ತಾವನೆ ವೀಡಿಯೋ. ನೆಟ್ಟಿಗೆ ಮಾಡ್ತಾಯಿಲ್ಲ. ನಂಗೆ ಕೋಪ ಬರ್ತಿತ್ತು, ಬೈತಾ ಇದ್ದೆ ನೆಟ್ಟಿಗೆ ವೀಡಿಯೋ ಮಾಡು ಅಂತ ಹೇಳ್ಬಿಟ್ಟು.
ಕರೆಕ್ಟಾಗಿ ಕ್ಯಾಮ್ರಾನೇ ಹಿಡಿತಿರ್ಲಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾಯಿತ್ತು. ಒಂದು ಜಾಗದಲ್ಲಿ ಕ್ಯಾಮ್ರಾ ಕರೆಕ್ಟಾಗಿ ಇಟ್ಕೊ ಅಂತಂದರೆ ಇಟ್ಕೊತಾ ಇರಲಿಲ್ಲ. ನೋಡಿ ಸಿಟ್ಟು ಬಂದು ನನ್ನ ಮೂತಿ ಹಿಂಗಾಗಿದೆ. ಈರುಳ್ಳಿ ಇಲ್ಲ ಅಂದರೆ ಆಗಲ್ವಾ? ಬೆಳ್ಳುಳ್ಳಿ ಈರುಳ್ಳಿ ಇಲ್ಲ ಅಂದರೆ ಆಗಲ್ಲ, ಬೆಳ್ಳುಳ್ಳಿ ಇಲ್ಲ ಅಂದರೂ ಆಗಲ್ಲ. ನಮ್ಮಮ್ಮ ಮಟನ್ನ ಕುಯ್ದು ಬಟ್ಲು ಹಾಕ್ತಾರೆ ಸುಮ್ಮನೆ ಸಾರು ಮಾಡ್ತಾರೆ. 2 ಪೀಸ್ ಮಾಡ್ತಾರೆ. ನೋಡಿ ನಮ್ಮತ್ತೆ ಮಟನ್ ಹೆಂಗೆ ಕಟ್ ಮಾಡ್ತವ್ರೆ ಇಲ್ಲಿ. ನಾನು ಹೋಗಿ ಒಳಗಡೆ ಈರುಳ್ಳಿ ಪ್ಯಾಟ್ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಒಳಗಡೆ ಹೋಗಿ ಈರುಳ್ಳಿ ಕಟ್ ಮಾಡೋದು ತೊಗೊಂಡು ಬಂದು ಈರುಳ್ಳಿ ಕಟ್ ಮಾಡ್ತಾಯಿದ್ದೆ. ನೋಡಿ ಇಲ್ಲಿ ನಾನು ಈರುಳ್ಳಿ ಟೊಮೊಟೊ ಕಟ್ ಮಾಡಿ ಜಾರಿಗೆ ಹಾಕ್ಕೊಂಡಿದ್ದೆ. 1.5 ಈರುಳ್ಳಿ ಮತ್ತು ಟೊಮೊಟೊ ಜಾರಿಗೆ ಕಟ್ ಮಾಡಿ ಹಾಕ್ಕೊಂಡೆ ದೊಡ್ಡ ಜಾರಲ್ಲಿ ಸಾಂಬಾರಿಗೆ. ಈಗ ಸಾಂಬಾರಿಗೆ ಒಗ್ಗರಣೆ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಸಾಂಬಾರಿಗೆ 2 ಈರುಳ್ಳಿ ತೊಗೊಂಡಿದ್ದೆ ಅಲ್ವಾ, 1.5 ಈರುಳ್ಳಿ ಖಾರ ರುಬ್ಕೊಳಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನೂ ಅರ್ಧ ಇತ್ತು ಅಲ್ವಾ, ಸೊ ಒಗ್ಗರಣೆಗೆ ಅರ್ಧ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಈರುಳ್ಳಿ ಕಟ್ ಮಾಡಿಕೊಂಡೆ ಅಲ್ವಾ, ಅದರಲ್ಲಿ ಅರ್ಧ ಮತ್ತು ಸಾಂಬಾರು ಒಗ್ಗರಣೆಗೆ ಆ್ಯಡ್ ಮಾಡಿದೆ. ಟೋಟಲ್ 1 ಈರುಳ್ಳಿ ಒಗ್ಗರಣೆಗೆ ಆ್ಯಡ್ ಮಾಡ್ದಂಗೆ ಆಯಿತು. ನೆಕ್ಸ್ಟ್ ಮತ್ತೆ ಅರ್ಧ ಈರುಳ್ಳಿ ಇತ್ತು ಅಲ್ವಾ, ಮಾಮೂಲಿ ನಾನೇನು ಕಾಲು ಸೊಪ್ಪಿಗೆ 1 ಈರುಳ್ಳಿ ತೊಗೊಂಡಿದ್ದೆ, ಅದಕ್ಕೆ ಮತ್ತೆ ಇನ್ನೂ ಅರ್ಧ ಈರುಳ್ಳಿ ಆ್ಯಡ್ ಮಾಡಿದೆ. ಕಾಲು ಸೊಪ್ಪಿಗೆ ನಾನಿಲ್ಲಿ 1.5 ಈರುಳ್ಳಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ನೀವು ಆ್ಯಡ್ ಮಾಡ್ಕೊಳ್ಳಿ ಲಾಸ್ಟಿಗೆ. ನಾನು ಫಸ್ಟು ಪ್ಲೇಟಿಗೆ ತೋರಿಸಿದ್ದೆ ಬೇರೆ, ಇವಾಗ ನಾನು ಸಪ್ರೇಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಪ್ಲೇಟಲ್ಲಿ ಏನು ತೊಗೊಂಡಿದ್ದೆ ಸಾಂಬಾರಿಗೆ ಐಟಮ್ಮು, ಅದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ. ನೋಡಿ ಮಾಮೂಲಿ ಏನು ಶುಂಠಿ, ಕೊತ್ತಂಬರಿ ಮತ್ತು ಈ ಬೆಳ್ಳುಳ್ಳಿ, ಕಾಯಿ ತುರಿ, ಮಾಮೂಲಿ ಏನು ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಕಾಲು ಸೊಪ್ಪಿಗೆ ನೋಡಿ, ಇಲ್ಲಿ ಕಾಲು ಸೊಪ್ಪಿಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ಸಾಂಬಾರಿಗೆ ಏನು ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ಕೊತಿದ್ದೆ ಅದು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ ನಾನು. ನೆಕ್ಸ್ಟ್ ಈಗ ಕಾಲು ಸೊಪ್ಪಿಗೆ ನಾನು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಮಾಮೂಲಿ 1.5 ಈರುಳ್ಳಿ ನಾನು ತಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಈ ಈರುಳ್ಳಿ ಬರೀ ಒಗ್ಗರಣೆಗೆ ಮಾತ್ರ ಯೂಸ್ ಮಾಡ್ತೀವಿ, 1.5 ಈರುಳ್ಳಿ ಖಾರ ರುಬ್ಕೊಳ್ಳೋಕ್ಕೆ ಯೂಸ್ ಮಾಡಲ್ಲ. ಕಾಲು ಸೊಪ್ಪಿಗೆ ಈರುಳ್ಳಿ ಹಾಕಲ್ಲ ಖಾರ ರುಬ್ಕೊಳ್ಳೋಕ್ಕೆ, ಬರೀ ಒಗ್ಗರಣೆಗೆ ಹಾಕೋದು. ಸೊ ಅದಕ್ಕೆ ನಾನು 1.5 ಈರುಳ್ಳಿ ತೊಗೊಂಡಿದ್ದೀನಿ. ಕಾಲು ಸೊಪ್ಪು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾನು 1.5 ಈರುಳ್ಳಿ ತೊಗೊಂಡಿದ್ದೀನಿ. ಚೆನ್ನಾಗೂ ಇರುತ್ತೆ, ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಇರುತ್ತೆ ಕಾಲು ಸೊಪ್ಪು. ನೋಡಿ ಕಾಲು ಸೊಪ್ಪಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೇನು ಮಾಮೂಲಿ ಶುಂಠಿ ಎಲ್ಲ ಕಟ್ ಮಾಡಿಕೊಂಡು, ಶುಂಠಿ ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಇವಾಗ ಸಣ್ಣ ಜಾರಲ್ಲಿ ಈಗ ಹಾಕ್ಕೊತಾ ಇದ್ದೀನಿ. ನೋಡಿ ನಮ್ಮ ಅತ್ತೆ ಮಾಡೋ ಕಾಲು ಸೊಪ್ಪು ಮತ್ತು ಮಟನ್ ಸಾಂಬಾರು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಗೈಸ್. ನಮ್ಮ ಅತ್ತೆನೇ ಮಾಡೋದು ಮಟನ್ ಸಾರು ಕಾಲು ಸೊಪ್ಪು. ನನಗೆ ಕಾಲು ಸೊಪ್ಪು ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ. ನಮ್ಮ ಅತ್ತೆಗೆ ನಾನು ಮಾಡೋಕ್ಕೆ ಕೇಳೋದು, ಯಾಕಂದರೆ ಅವ್ರು ಮಾಡೋ ಕಾಲು ಸೊಪ್ಪು ಅಂದರೆ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ. ನಾನು ಮದುವೆ ಮುಂಚೆ ಮಟನ್ನೇ ತಿಂತಾ ಇರಲಿಲ್ಲ ಗೈಸ್, ಇಲ್ಲಿ ಬಂದಮೇಲೆ ರೂಢಿಯಾಗಿರೋದು. ತುಂಬಾ ಚೆನ್ನಾಗಿರುತ್ತೆ ನಮ್ಮ ಅತ್ತೆ ಮಾಡೋದು. ನಾನ್ ವೆಜ್ ಯಾವುದೇ ಮಾಡೋದಿದ್ರು ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ. ಮಹಿತ ಈರುಳ್ಳಿ ಚೆಲ್ಲಾಕ್ಬಿಟ್ಲು ಒಗ್ಗರಣೆಗೆ ತಗೊಂಡಿದ್ದು, ಅದನ್ನು ಪ್ಲೇಟಲ್ಲಿ ಎತ್ತಿಟ್ಬಿಟ್ಟು ಈ ಕಡೆ ಕಾಲು ಸೊಪ್ಪಿಗೆ ಖಾರ ರುಬ್ಕೊಳ್ಳೋಕ್ಕೆ ಜಾರಿಗೆ ನಾನು ಅದೇನೇನು ಐಟಮ್ ತೊಗೊಂಡಿದ್ದೆ ಹಾಕ್ಕೊತಾ ಇದ್ದೀನಿ. ನೋಡಿ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಮಾಡೋದು. ಮೈತಾ ಓಯ್ ಜಾಸ್ತಿ ನೋಡಿ ಇಲ್ಲಿ ಖಾರ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಸಾಂಬಾರಿಗೆ ಒಗ್ಗರಣೆಗೆ ಈ ಕಡೆ ಕಾಲು ಸೊಪ್ಪು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಸಾಂಬಾರು ಮಾಡಬೇಕು. ನೋಡಿ ಈ ಮಟನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಚೆನ್ನಾಗಿ ಕಟ್ ಮಾಡಿಕೊಂಡು. ನೆಕ್ಸ್ಟು ಇದು ಬಂದುಬಿಟ್ಟು ಲಿವರು ಮತ್ತು ನೆಣನ ಲಾಸ್ಟಿಗೆ ಹಾಕ್ತಾರೆ ಗೈಸ್. ಯಾಕಂತ ಅಂದರೆ ಫಸ್ಟಿಗೆ ಹಾಕ್ಬಿಟ್ರೆ ಜಾಸ್ತಿ ಜಿಡ್ಡಾಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಸಾಂಬಾರೆಲ್ಲ ಆದಮೇಲೆ ಲಾಸ್ಟಿಗೆ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಬಿಡ್ತಾರೆ. ಒಂದು 5 ನಿಮಿಷ ಬಿಟ್ಟು ಮಾಮೂಲಿ ಸರ್ವ್ ಮಾಡ್ಕೊಂಡು ತಿಂತಾರೆ. ನೋಡಿ ಇದು ಕಾಲು ಸೂಪ್ ಮಾಡೋಕ್ಕೆ ಕಾಲು ತಂದಿದ್ದಾರೆ. ನನಗಂತೂ ಕಾಲು ಸೂಪ್ ಅಂದರೆ ತುಂಬಾ ಇಷ್ಟ. ನಾನು ಹಿಂಗೆ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದು ನೋಡಿ ನಮ್ಮ ಅಬ್ಬಿ ನಗ್ತವ್ರೆ. ಬನ್ನಿ ಗಾಯ್ಸ್ ಕಾಲು ಸೂಪ್ ಮಾಡೋಣ, ನಿಮಗೂ ಬೇಕಾದರೆ ತಗೊಳ್ಳಿ. ಇಲ್ಲಿ ನೋಡಿ ನಮ್ಮ ಅತ್ತೆ ಮಟನ್ ತೊಳ್ಕೊಂಡು ಒಂದು ಕುಕ್ಕರಲ್ಲಿ ಹಾಕ್ಕೊಂಡಿದ್ದಾರೆ.
ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡು ಮಾಮೂಲಿ ಮಟನ್ ತೊಳೆದೆಲ್ಲ ಹಾಕ್ಕೊತಾರೆ. ನೆಕ್ಸ್ಟ್ ಏನು ಸಾಂಬಾರು ಒಗ್ಗರಣೆಗೆ ಈರುಳ್ಳಿ ನಾವು ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ಬಿಟ್ಟು ಮಾಮೂಲಿ ಚೆನ್ನಾಗಿ ತಿರುಗಬೇಕು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಜರ್ಗೆ ಕಾಲು ಎಲ್ಲ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೋಬೇಕು. ಈರುಳ್ಳಿ ತೊಗೊಂಡೋಗ್ತಾ ಇದ್ದೀನಿ ನೋಡಿ. ಕಾಲು ಸೂಪ್ ಒಗ್ಗರಣೆಗೆ ಮಾಮೂಲಿ ಏನು ಈರುಳ್ಳಿ ತೊಗೊಂಡಿದ್ದೀವಿ ಅದನ್ನು ಹಾಕ್ಕೋಬೇಕು. ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ಮಾಮೂಲಿ ಏನು ಕಾಲು ತೊಳೆದು ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೋಬೇಕು. ಕಾಲು ಹಾಕ್ಕೊಂಬಿಟ್ಟು ಚೆನ್ನಾಗಿ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ತಿರುಗಬೇಕು. ಮೇಲೆ ಕೆಳಗಡೆ ಚೆನ್ನಾಗಿ ತಿರುಗಿದ್ರೆ ಚೆನ್ನಾಗಿ ಅದು ಅದರಲ್ಲಿ ಏನಿರುತ್ತೆ ಎಣ್ಣೆ ಅಂಶ ಚೆನ್ನಾಗಿ ಬಿಟ್ಕೊಳುತ್ತೆ. ಇಲ್ಲಿ ನಾವು ಎಣ್ಣೆ ಹಾಕೋ ಬದಲು ಮಾಮೂಲಿ ಏನು ಮಟನ್ದು ನೆನೆ ಇರುತ್ತೆ ಅದನ್ನು ಕೂಡ ಹಾಕ್ಕೋಬೋದು. ಇಲ್ಲಿ ನೋಡಿ ಈ ಕಡೆ ಮಟನ್ ಸಾರಿಗೆ ಸ್ವಲ್ಪ ಅರಿಶಿನ ಮಾಮೂಲಿ ಈರುಳ್ಳಿ ಮಾಮೂಲಿ ಮಟನ್ ತೊಳೆದು ಹಾಕಿಬಿಟ್ಟು ಚೆನ್ನಾಗಿ ಮೇಲೆ ಕೆಳಗಡೆ ರೋಸ್ಟ್ ಮಾಡಿದ್ದೆ ಅಲ್ವಾ. ಮಾಮೂಲಿ ಅದರಲ್ಲಿ ಏನಿರೋದು ಎಣ್ಣೆ ಅಂಶ ಮತ್ತು ನೀರು ಬಿಟ್ಕೊಳುತ್ತೆ ಚೆನ್ನಾಗಿ ಅಷ್ಟೊತ್ತಿಗೆ ನಾವು ಖಾರ ರುಬ್ಕೊಂಬರೋಣ. ಮಟನ್ ಸಾಂಬಾರಿಗೆ ಬನ್ನಿ. ನೋಡಿ ಇಲ್ಲಿ ಮಟನ್ ಸಾಂಬಾರಿಗೆ ಮಾಮೂಲಿ ಏನು ಐಟಮ್ ಹಾಕ್ಕೊಂಡಿದ್ದೆ ಹೇಳಿದೆ ಅಲ್ವಾ. ಇವಾಗ ನೆಕ್ಸ್ಟ್ ಏನು ಆ್ಯಡ್ ಮಾಡ್ಕೋಬೇಕು ಅಂತಂದರೆ 2 ಸ್ಪೂನ್ ಧನಿಯಾ, 2 ಸ್ಪೂನು ಚಿಲ್ಲಿ ಪೌಡ್ರು ಆ್ಯಡ್ ಮಾಡ್ಕೋಬೇಕು. ಈ ಕಡೆ ಕಾಲು ಸೂಪ್ಗೆ ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು, 1 ಸ್ಪೂನ್ ಧನಿಯಾ ಆ್ಯಡ್ ಮಾಡ್ಕೋಬೇಕು. ಇಷ್ಟು ಆ್ಯಡ್ ಮಾಡ್ಕೋಬೇಕು. ಮಹಿತಾ ಅವ್ರ ಡ್ಯಾಡಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾಳೆ ಚೆನ್ನಾಗಿ. ನಾನು ನಮ್ಮ ಅತ್ತೆ ಬ್ಯುಸಿ ಆಗಿದ್ದೀವಿ ಇಲ್ಲಿ ಸಾಂಬಾರು ಕಾಲು ಸೂಪು ಮಾಡೋದ್ರಲ್ಲಿ. ಪಾಟಿ ಮಾಡಿ ಬಂದಿದ್ಲೇನೋ ಅವರಪ್ಪ ತೊಳಸ್ಕೊಂಡು ಚಡ್ಡಿ ಹಾಕ್ತಾ ಇದ್ದಾರೆ ನೋಡಿ. ಪಾಪ ಇವತ್ತು ಮಹಿತಂದು ಏನೇನು ಡ್ಯೂಟಿ ಇದೆ ಎಲ್ಲ ಅವರಪ್ಪ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಅತ್ತೆ ಕಾಲು ಸೂಪ್ಗೆ ಖಾರ ರುಬ್ಕೊತಾ ಇದ್ದಾರೆ ನೋಡಿ. ಇಲ್ಲಿ ಮಟನ್ನಲ್ಲಿ ನೀರಿನ ಅಂಶ ಎಣ್ಣೆ ಅಂಶ ಬಿಟ್ಕೊಂಡಿದೆ. ಈ ಕಡೆ ಕಾಲು ಸೂಪ್ಗೆ ಒಗ್ಗರಣೆ ಹಾಕಿದ್ದೀವಿ. ನೆಕ್ಸ್ಟ್ ಈಗ ಖಾರ ಹಾಕಿ ಒಂದು ಅಳ್ತಿಗೆ ಉಪ್ಪು ಹಾಕ್ಬಿಟ್ಟು ವಿಜಲ್ ಏನು ಕ್ಲೋಸ್ ಮಾಡ್ತೀವಿ. ಈಗ ಕಾಲು ಸೂಪ್ ರೆಡಿ ಆಗಿಬಿಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ವಿಜಲ್ನ ಕ್ಲೋಸ್ ಮಾಡಿಬಿಡಿ. ನೋಡಿ ಪಾತ್ರೆ ಸ್ಟ್ಯಾಂಡ್ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಪಾತ್ರೆ ಈ ಥರ ಜೋಡಿಸ್ಕೊಂಡಿದ್ದೀನಿ ನೋಡಿ ಖಾರ ಹಾಕ್ತವ್ರೆ. ಈ ಕಡೆ ಮಟನ್ ಸಾಂಬಾರಿಗೆ ರುಬ್ಕೊತವ್ರೆ. ನಮ್ಮ ಹಬ್ಬಿ ಫೋನ್ ನೋಡ್ತಾ ಬ್ಯುಸಿ ಆಗವನೆ, ರೀಲ್ಸ್ ನೋಡ್ತವನೆ ನನ್ನ ಫ್ರೆಂಡು. ಮಟನ್ ಸಾರಿಗೆ ಖಾರ ರುಬ್ಕೊತಾ ಇದ್ರು. ನಾನು ಅಷ್ಟೊತ್ತಿಗೆ ನಮ್ಮ ಹಬ್ಬಿಗೆ ಸ್ವಲ್ಪ ಕಾಟ ಕೊಡೋಣ ಅಂತ ಹೇಳಿಬಿಟ್ಟು ಅವ್ನು ಬಂದು ತಲೆ ತಿಂತಾಯಿದ್ದೀನಿ ನಾನು. ನಾನು ನೋಡೋಕ್ಕೆ ಅಷ್ಟು ಚೆನ್ನಾಗಿದ್ದೀನಿ ಇಷ್ಟು ಚೆನ್ನಾಗಿದ್ದೀನಿ ಅಂತ ತುಂಬ ಬಿಲ್ಡಪ್ ತೊಗೊತಾ ಇದ್ದಾನೆ. ಬಿಲ್ಡಪ್ ರಾಜ ಒಂಚೂರು ಸಪೋರ್ಟೇ ಮಾಡಲ್ಲ ಗೈಸ್ ಇವನಂತೂ. ಸಾಂಬಾರಿಗೆ ಖಾರ ಆ್ಯಡ್ ಮಾಡೋ ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ವಿಜಲ್ ಕ್ಲೋಸ್ ಮಾಡೋದು. ಪಕ್ಕದಲ್ಲಿ ಕಾಲು ಸೂಪು ಬೇಯ್ತಾ ಇದೆ ನೋಡಿ. ಅದ್ರ ಪಕ್ಕದಲ್ಲಿ ಲಿವರ್ ಇತ್ತು. ಸೊ ಲಿವರ್ನ ತವಾ ರೋಸ್ಟ್ ಮಾಡ್ತಾಯಿದ್ದೀನಿ. ತವದ ಮೇಲೆ ಹಾಕ್ಬಿಟ್ಟು ರೋಸ್ಟ್ ಮಾಡ್ತಾಯಿದ್ದೀನಿ ನಮ್ಮ ಮಹಿತಂಗೆ ತಿನ್ಸೋಕ್ಕೆ. ನೋಡಿ ಇಲ್ಲಿ ಇವನು ಚಿಕ್ಕ ಮಕ್ಕಳು ಥರ ಆಟ ಆಡ್ತವನೆ ಗೊಂಬೆ ಎತ್ಕೊಂಡು. ನಮ್ಮ ಮಹಿತಂಗೆ ನಮ್ಮ ಅತ್ತೆ ಲಿವರ್ ತಿನ್ನಿಸ್ತಾ ಇದ್ದಾರೆ ನೋಡಿ. ಅವಳು ಲಿವರ್ ತಿಂತಾ ಇದ್ದಾಳೆ ಚೆನ್ನಾಗಿ. ಟಿ ವಿಲಿ ಉದಯ ಮ್ಯೂಸಿಕ್ ಹಾಕಿದ್ರು, ಸಾಂಗ್ ಬರ್ತಾಯಿತ್ತು. ನಮ್ಮ ಮಹಿತ ನೋಡಿ ಕುಣಿತವಳೆ ಚೆನ್ನಾಗಿ. ನೋಡಿ ಕೈ ಹಂಗಲಾಡಿಸ್ತವಳೆ ನಮ್ಮ ಮಹಿತಂದು ಇದೇ ಸ್ಟೆಪ್ಪು ಗೈಸ್. ಯಾವಾಗಲೂ ದೇವ್ರ ಹತ್ರ ತಮಟೆ ಬಾರಿಸ್ಲಿ ಇದೇ ಸ್ಟೆಪ್ ಹಾಕ್ತಾ ಇರ್ತಾಳೆ, ಕುಡಿತಾ ಇರ್ತಾಳೆ. ನೋಡಿ ಕಾಲು ಸೂಪ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಕಾಲು ಸೂಪು. ನೋಡ್ತಾ ಇದ್ದರೆ ಹಂಗೆ ಘಟ ಕುಡಿಯೋಣ ಅನಿಸುತ್ತೆ ಕಾಲು ಸೂಪನ್ನ. ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಅತ್ತೆ ಮಾಡೋದು ಕಾಲು ಸೂಪು. ನೋಡಿ ಈಗ ಸಾಂಬಾರು ಕುದೀತಾ ಇದೆ ಚೆನ್ನಾಗಿ. ಸಾಂಬಾರು ಕೂಡ ರೆಡಿಯಾಗಿದೆ. ನೆಕ್ಸ್ಟು ಮುದ್ದೆಗಿಟ್ಟಿದ್ದಾರೆ. ಇಲ್ಲಿ ಸೌತೆಕಾಯಿ ಮತ್ತು ಈರುಳ್ಳಿನ ಕಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಸಾಂಬಾರು ಕಾಲು ಸೂಪೆಲ್ಲ ಆಯಿತು. ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಮುದ್ದೆ ಸಾಂಬಾರು ಕಾಲು ಸೂಪೆಲ್ಲ ಹಾಕ್ಕೊಂಡು ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈಗ ತಿನ್ನೋದೇ ಕೆಲಸ. ಬನ್ನಿ ಊಟ ಮಾಡೋಣ. ಮಹಿತಂಗೆ ಒಂದು ಕಾಲು ಕೊಟ್ಟಿದ್ವಿ ಸೀಪು ಕುತ್ಕೊಂಡು ಅಂತ ಹೇಳ್ಬಿಟ್ಟು ಮಹಿತಂಗೆ ಕಾಲು ಸೀಪಕ್ಕೆ ಕೊಟ್ಬಿಟ್ಟು ನಾವು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಊಟ ಮಾಡೋಕ್ಕೆ ಕೂತ್ಕೊಂಡ್ವಿ. ಯಾಕಪ್ಪ ಅಂತಂದರೆ ಮಹಿತ ಲಿವರ್ ತಿಂದಿದ್ಲು. ಸೊ ಇವಾಗಲೇ ಊಟ ಮಾಡಲ್ಲ ಮಹಿತ ಅಂತ ಹೇಳಿಬಿಟ್ಟು ನಾವು ಫಸ್ಟ್ ಊಟ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಊಟ ಮಾಡೋಕ್ಕೆ ಕೂತ್ಕೊಂಡ್ವಿ. ಅವಳು ಲಿವರ್ ತಿಂದಿದ್ಲು ಅಲ್ವಾ, ಹಿಂದೆನೇ ಊಟ ಮಾಡಲ್ಲ. ಊಟ ಮಾಡ್ಕೊಂಬಿಡೋಣ ಫಸ್ಟು, ಆಮೇಲೆ ಅವಳಿಗೆ ರೈಸ್ ತಿನ್ಸೋಣ ಅಂತ ಹೇಳ್ಬಿಟ್ಟು
ನಾವು ಊಟ ಮಾಡೋಕ್ಕೆ ಕೂತ್ಕೊಂಡ್ವಿ. ನೋಡಿ ಇಲ್ಲಿ ನಾವು ಊಟ ಮಾಡ್ತಾಯಿದ್ದೀವಿ. ಮಹಿತಾ ನೋಡಿ ಕಾಲು ಸೀಪ್ತವಳೆ, ಕಾಲು ಸೀಪ್ತವಳೆ. ಭಾನುವಾರ ಬಾಡೂಟ ಹಬ್ಬ ಮೂಳೆ ನೋಡಿ ಹೆಂಗೆ ಕುಡಿತಾಳೆ. ಪ್ರಾಣಿ ಅಂತ ಮಾಡಬಾರ್ದು, ಬಟ್ ಈ ಥರ ಮಾಡಬಾರ್ದು. ನಮ್ಮಮ್ಮ ನೋಡಿ ಹೆಂಗೆ ತಿಂತಾರೆ. ಮಟನ್ ಸಾಂಬಾರು ಕಾಳು ಸೂಪ್ ತುಂಬಾ ಚೆನ್ನಾಗಿತ್ತು. ಈ ಊಟ ಮಾಡ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.